ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಇದು ನನ್ನ 10ನೇ ಸಿನಿಮಾ ಆ್ಯಕ್ಚುಲಿ. ಸೊ ಈ ಹಿಂದೆ ಬಿಚ್ಚುಗತ್ತಿ ರಾಗು ಈ ಥರ ಮಾಡಿದ್ದೆ. ಜೊತೆಗೆ ನಮ್ಮ ಮಂಜೇಶ್ ಅವ್ರದ್ದೇ ಹಳೆ ಇನ್ನೊಂದು ಸಿನಿಮಾ, ಅದು ಅವರ ಮೊದಲನೇ ಸಿನಿಮಾ ಸಹಾರ ಅಂತ. ಇದು ನಮ್ಮ ಕಾಂಬಿನೇಷನಲ್ಲಿ 2ನೇ ಸಿನಿಮಾ ಬರ್ತಾ ಇರೋದು. ಒಂದಂತೂ ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ, ನಮ್ಮದು ಮಂಜೇಶ್ ಅವರ ಸಿನಿಮಾ ಅಂದರೆ ಬೇಸಿಕ್ಲಿ ಟ್ಯೂನ್ಗಳಿಗಂತೂ ಕೊರತೆ ಇರಲ್ಲ. ಎಲ್ಲರಿಂದನೂ ನೀಟಾಗಿ ಎಲ್ಲ ಹಾಡುಗಳಿಗೂ ಕೂಡ ನೀಟಾಗಿ ಕೆಲಸ ತೆಗೆಸ್ಕೋತಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಮೂಡ್ ಬಂದಿದೆ. ಇದ್ರದ್ದು ನಿಮಗೆ ನೋಡ್ದಂಗೆ ಎಲ್ಲ ಆಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಆಗಲಿ, ಎಲ್ಲ ಯೂಟ್ಯೂಬ್ ಆಗಲಿ, ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಒಳ್ಳೆ ರಿವ್ಯೂ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಜೊತೆಗೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ವಾಸುಕಿ ವೈಭವ್ ಅವರಾಗಲಿ, ಸೋನು ನಿಗಮ್ ಅವರಾಗಲಿ, ರಾಜೇಶ್ ಅವರಾಗಲಿ, ಹಾಗೆ ನಮ್ಮ ಲಿರಿಕ್ಸ್ ಬರೆದಂಥ ಶಶಾಂಕ್ ಸರ್ ಆಗಲಿ, ಸುನಿ ಸರ್ ಆಗಲಿ, ಪ್ರಮೋದ್ ಅವರಾಗಲಿ ತುಂಬ ಸಪೋರ್ಟ್ ಮಾಡಿ, ಕರೆಕ್ಷನ್ಸ್ಗಳಿದ್ರೂ ಕೂಡ ಸುಮಾರು ಸತಿ ಬಂದು ತುಂಬ ಸಪೋರ್ಟ್ ಮಾಡಿ ನಮಗೋಸ್ಕರ ತುಂಬ ಚೆನ್ನಾಗಿ ಔಟ್ಪುಟ್ ಬರೋ ಹಂಗೆ ಮಾಡಿಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು ಅವರಷ್ಟು ಜನಕ್ಕೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆನೂ ಹೇಳಬೇಕು ಅಂದರೆ, ನಮ್ಮ ಪ್ರೊಡ್ಯೂಸರ್ ಆದವರು ನಿಜವಾಗ್ಲೂ ಕೆಲವೆಲ್ಲ ಆ್ಯಕ್ಚುಲಿ ನಾವು ಅಷ್ಟು ಅವಕಾಶ ಇರಲಿಲ್ಲ ಅಂದರೆ ಲೈವ್ ಮಾಡೋಕ್ಕಾಗಲಿ ಇದಕ್ಕೆ ಅಂತ. ಬಟ್ ಅವರೇ ಪುಷ್ ಮಾಡಿ ಸಾಂಗ್ಸಿಂದ ಹಿಡಿದು ಎಲ್ಲದನ್ನು ಕೂಡ ಇಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದಷ್ಟೆಲ್ಲ ಲೈವ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಕೇಳಿಸೋ ಹಂಗೆ ಏನೇನು ಬೇಕೋ ಎಲ್ಲ ಔಟ್ಪುಟ್ಟಿಗೆ ಒಂಚೂರು ಕೊರತೆ ಆಗ್ತಿದ್ದಂಗೆ ನೋಡಿಕೊಂಡು ಮಾಡಿದ್ದಾರೆ. ಅದು ನಮ್ಮ ಆ್ಯಕ್ಟರ್ಸ್ಗಳು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ನಾವು ಆ ಸ್ಕ್ರೀನಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದಾಗ ಆಡಿಯೋ ಇನ್ನೊಂದು ಸ್ವಲ್ಪ ಬೂಸ್ಟ್ ಕೊಡೋಣ ಅಂದ್ಬಿಟ್ಟೆ ನಮಗೂ ಕೂಡ ಸ್ವಲ್ಪ ಹುಮ್ಮಸ್ ಬಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತಲೇ ತುಂಬ ಇಲ್ಲಿವರೆಗೂ ಕೂಡ ಟೈಮ್ ತೊಗೊಂಡು ನೀಟಾಗಿ ಎಷ್ಟು ವರ್ಷನ್ಸ್ ಆದರೂ ಪರವಾಗಿಲ್ಲ ಅಂತ ನೀಟಾಗಿ ಮಾಡಿದ್ದೀವಿ. ಈಗ 7ನೇ ತಾರೀಕು ನೀವು ಬಂದ್ಬಿಟ್ಟು ನಮಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಕೇಳ್ಕೊತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಂಡಸ್ಟ್ರಿಯಲ್ಲಿ ಬಿಗ್ ನೇಮ್ಸ್ ಆದಂತಹ ಸೋನು ನಿಗಮ್ ಆಗ್ಬೋದು, ವಾಸುಕಿ, ರಾಜೇಶ್ ಕೃಷ್ಣನ್ ಅವರ ಅವರ ಧ್ವನಿ ಇದೆ. ಜೊತೆಗೆ ನಮ್ಮ ಸಿಂಪಲ್ ಸುನಿ ಆಗ್ಬೋದು, ಶಶಾಂಕ್ ಆಗ್ಬೋದು, ಇವರೆಲ್ಲರ ಒಂದು ಸಾಹಿತ್ಯ ಇರುವಂತಹ ಇದು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಭಾಳ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಾರಿ, ನಾನು ಶೂಟಲ್ಲಿದ್ದೆ, ಮುಗಿಸ್ಕೊಳ್ಳೋದು ತುಂಬ ಲೇಟ್ ಆಯಿತು. ಐಮ್ ರಿಯಲಿ ಸಾರಿ ನಿಮ್ಮನ್ನೆಲ್ಲ ವೇಟ್ ಮಾಡಿಸಿದ್ದಕ್ಕೆ. ನಂಗೆ ತುಂಬ ಬೇಜಾರಿದೆ ಅದ್ರ ಬಗ್ಗೆ. ಸಾರಿ ಕೃಷ್ಣ, ಸಾರಿ ಸರ್, ಸಾರಿ ಸಾರಿ ಸರ್, ಸಾರಿ ಸೊ ಮಚ್, ಸಾರಿ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ. ನಮ್ಮ ಟೀಮ್ಗೆ ಮತ್ತು ಎಲ್ಲರಿಗೂ ಐಮ್ ರಿಯಲಿ ಸಾರಿ. ದಿಸ್ ದ ಫಸ್ಟ್ ಟೈಮ್ ನಾನೊಂದು ಇದಕ್ಕೆ ನಮ್ಮ ಶೂಟಲ್ಲಿ ಈ ಥರ ಲೇಟ್ ಆಗ್ತಿರೋದು ನನಗೆ. ಐಮ್ ರಿಯಲಿ ಸಾರಿ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ನಮ್ಮ ಚಿಕ್ಕ ಸಿನಿಮಾ ಟ್ರೈಲರ್ ಲಾಂಚಿಗೆ ಆ್ಯಂಡ್ ಇದೇ ಒಂಥರ ಪ್ರೀ ರಿಲೀಸ್ ಇವೆಂಟ್ಸ್ ಥರ ನಮಗೆ. ಫಸ್ಟ್ ಪ್ರೆಸ್ ಮೀಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ್ಯಾಟ್, ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇದಕ್ಕೆ ಮುಂಚೆ. ಆ್ಯಂಡ್ 2 ವರ್ಷ ಆಗಿದೆ ಪಿಕ್ಚರ್ ಸ್ಟಾರ್ಟ್ ಆಗಿ. ಆ್ಯಂಡ್ ರಿಲೀಸ್ ಆಗ್ತಿರೋದು ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಮಂಜೇಶ್ ಸರ್, ಥ್ಯಾಂಕ್ ಯು ಫಾರ್ ಆಪ್ಟಿಂಗ್ ಮೀ ಫಾರ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಸಂತೋಷ್, one of the best co-stars ನಾನು ವರ್ಕ್ ಮಾಡಿರೋದು. ವೆರಿ ಪ್ಯಾಷನೇಟ್ ಅಬೌಟ್ ಹಿಸ್ ವರ್ಕ್. ಆ್ಯಂಡ್ ರಶ್ಮಿ ಆ್ಯಂಡ್ ತ್ರಿಭುವನ್ ಮಾಸ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸುನಿಲ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಸಿಕ್ಕಾಪಟ್ಟೆ ಮೆಸೇಜ್ ಓರಿಯೆಂಟೆಡ್ ಇದೆ. ಅದು ನಾನು ರಿವೀಲ್ ಮಾಡೋಂಗಿಲ್ಲ ಸದ್ಯಕ್ಕೆ. ಆ್ಯಂಡ್ ಸಾಂಗ್ ಆಲ್ರೆಡಿ ನೋಡಿದ್ದೀರಾ, ಕೇಳಿದ್ದೀರಾ. ಆಲ್ರೆಡಿ ತುಂಬ ಜನರಿಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. 7th ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಕನಸೊಂದು ಶುರುವಾಗಿದೆ ಸಿನಿಮಾ ಚಿತ್ರತಂಡಕ್ಕೆ. ತುಂಬ ಒಳ್ಳೇದಾಗಲಿ. ಲಕ್ಷ್ಮಿಗೆ ಒಳ್ಳೇದಾಗಬೇಕು. ಯಾಕಂದರೆ ಲಕ್ಷ್ಮಿಗೆ ಒಳ್ಳೇದಾದರೆ ಖಂಡಿತವಾಗ್ಲೂ ಇನ್ನೊಂದು 2 ಸಿನಿಮಾ ಡೆಫಿನೆಟಾಗಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ನಂಬಿಕೆ ಇದೆ. ಯಾಕಂದರೆ ಸಿನಿಮಾ ಮೇಲೆ ಅಷ್ಟು ಆಸೆ ಇದೆ. ತುಂಬ ಒಳ್ಳೇದಾಗಬೇಕು, ಆಗಲಿ. ಆ್ಯಂಡ್ ಮಂಜೇಶ್ಗೆ ಒಳ್ಳೇದಾಗಲಿ. ಸಂತು ಎಲ್ಲೋ ಆಲ್ ದ ಬೆಸ್ಟ್ ಅಂತೂ. ತುಂಬ ಚೆನ್ನಾಗಿತ್ತು. ಇಲ್ಲಿ ರೊಮ್ಯಾನ್ಸ್ ಬಿಟ್ಟು ಇನ್ನೊಂದು ರೊಮ್ಯಾನ್ಸ್ ತೊಡ್ಕೊಂಬಂದೆ. ಒಂದು ರೀಲ್ಸಲ್ಲಿ ರೇಷ್ಮಾ ಆಂಟಿ ಜೊತೆ ಬೇರೆ ರೊಮ್ಯಾನ್ಸ್ ಮಾಡೋಣ, ಅದನ್ನು ನೋಡಿದೆ ನಾನು. ತೋರಿಸ್ತೀನಿ ಮಾಸ್ಟ್ರೆ, ನನ್ನ ಹತ್ರ ಇದೆ, ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡೋಣ ಅಲ್ಲೂ. ಸೊ ಚೆನ್ನಾಗಿದೆ. ಸಾತ್ವಿಕ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಎಲ್ಲ ಮ್ಯಾಟ್ರ್ ಅಲ್ಲ. ರಿಲೀಸ್ ಆಗಬೇಕು, ಜನ ನೋಡಿ ಚಿಕ್ಕದ ದೊಡ್ಡದ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋದು ಈಸಿ ಆಗಿಬಿಟ್ಟಿದೆ. ಅದನ್ನು ಪ್ರಮೋಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದೊಂದು ಸ್ವಲ್ಪ ಫೋಕಸ್ಡ್ ಆಗಿ ಪ್ರಮೋಟ್ ಮಾಡಿ ಜನಕ್ಕೆ ರೀಚ್ ಆದರೆ ಸಾಕು. ಅವ್ರು ಡೆಫಿನೆಟ್ಲಿ ಗೆಲ್ಲಿಸ್ತಾರೆ ಸಿನಿಮಾ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ.
CCL ಬಿಸಿ ಅಂತವ್ರೆ, ನನ್ನ ಕ್ರಿಕೆಟರೇ ಮಾಡ್ಕೊಂಡ್ಬಿಟ್ಟರು ಇವರು. ಇಲ್ಲ ಸೊ ಎಲ್ಲರೂ ಬಹುಮುಖ ಪ್ರತಿಭೆ ಸರ್, ಎಲ್ಲರಲ್ಲೂ ಬಿಸಿ ಇದ್ದೀರಾ, ಅದರಲ್ಲೂ ಬಿಸಿ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿದ್ರು ಸರ್. ಮೊದಲನೇದಾಗಿ ನಂಗೆ ಟೈಟ್ಲು ತುಂಬ ಇಷ್ಟ ಆಯಿತು, ಕನಸೊಂದು ಶುರುವಾಗಿದೆ. ಪ್ಲಸ್ ನನಗೆ ಕಾ ಅಂತ ಏನು ಹಾಕಿದ್ರಲ್ಲ ಆ ಡಿಸೈನ್ ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿದೆಯಲ್ಲ ಇದು, ಯಾಕಂದರೆ ಸುಮಾರು ಶಾರ್ಟ್ಸಲ್ಲಿ ನೋಡಿದೆ, ಅದನ್ನು ಯೂಸ್ ಮಾಡಿದರು ಆ ಡ್ರೀಮ್ ಕ್ಯಾಚರ್ನ. ಸೊ ಅದ್ರ ಮೇಲೆ ಬೇಸ್ಡ್ ಸಿನಿಮಾ ಅಂತ ಹೇಳಿದಾಗ ಐ ಥಿಂಕ್ ಅದನ್ನು ತುಂಬ ಚೆನ್ನಾಗಿ, ಅಂದರೆ ಕಥೆಲಿರೋದನ್ನು ಪೋಸ್ಟ್ರಿಗೆ ತುಂಬ ಚೆನ್ನಾಗಿ ಅದನ್ನು ಅಡಾಪ್ಟ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಡೀಟೇಲಿಂಗ್ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಮಂಜೇಶ್ ಒಳ್ಳೇದಾಗಲಿ. ಎರಡನೇ ಸಿನಿಮಾ, ಸೊ ಮೊದಲನೇ ಸಿನಿಮಾ ಸಹರ ತುಂಬ ಜನ ಅಪ್ರಿಷಿಯೇಟ್ ಮಾಡಿದಂಥ ಚಿತ್ರ. ಸೊ ಈಗ ಎರಡನೇ ಚಿತ್ರ ತುಂಬ ಒಳ್ಳೇದಾಗಲಿ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಆ್ಯಂಡ್ ಲಕ್ಷ್ಮಿಯವ್ರಿಗೂ ಕೂಡ ಹಿಂಗೆ ಪ್ರೊಡಕ್ಷನ್ ಯೋಗಿ ಹೇಳ್ದಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಲೇಟಾಗಿ ಬಂದಿರೋಂಥ ಖುಷಿ, ಶ್ರಾವ್ಯ, ಸಾತ್ವಿಕ ಮೂರು ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಾರೆ. ಯಾವ ಹೆಸರು ಗ್ಯಾಪ್ ನಡ್ಕೊಳ್ಳೋದು ಗೊತ್ತಿಲ್ಲ ಈಗ. ಸೊ ಈಗ ಸದ್ಯಕ್ಕೆ ಸಾತ್ವಿಕ, ಒಳ್ಳೇದಾಗಲಿ ಸಾತ್ವಿಕ. ಆ್ಯಂಡ್ ಸಂತು ಒಳ್ಳೇದಾಗಲಿ, ತುಂಬ ವರ್ಷಗಳಿಂದ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ಲೀಡ್ ಆ್ಯಕ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಜವಾಬ್ದಾರಿ, ಅಂದರೆ ಒಂದು ಲೀಡ್ ಆ್ಯಕ್ಟ್ ಮಾಡೋವಂಥದ್ದು. ಯಾಕಂದರೆ ಬರೀ ಆ್ಯಕ್ಟಿಂಗಲ್ಲ, ಅಲ್ಲಿ ನಿಮಗೆ ಒಂದು ಸಿನಿಮಾ ನಿಲ್ಲಿಸೋದು ತುಂಬ ಕಷ್ಟವಾದ ಕೆಲಸ. ಸೊ ಅದರದ್ದು ಶ್ರಮ ನಮಗೆ ಗೊತ್ತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ನಾನು ಕರೆದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ಮಾರ್ಚ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ಹಾಗೂ ನನ್ನ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸುಸ್ವಾಗತ. ಮತ್ತು ನನ್ನ ಪ್ರೀತಿಯ ಲೂಸ್ ಮಾದ ಯೋಗಿ ಅವರು ಇಲ್ಲಿದ್ದಾರೆ. ಭಾಳ ಖುಷಿಯಾಗ್ತಾಯಿದೆ. ಹಾಗೆ ನನ್ನ ಸ್ನೇಹಿತರಾದಂಥ ರಂಜನ್ ಮತ್ತು ಅರುಣ್ ಬಚ್ಚನ್ ಇದ್ದಾರೆ. ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಸಹೋದರರು ಇಲ್ಲೇ ಇದ್ದಾರೆ. ಸೊ ಭಾಳ ಖುಷಿ ಆಗುತ್ತೆ. ಕನಸೊಂದು ಶುರುವಾಗಿದೆ. ಈ ಟೈಟ್ಲ್ ಹೇಳಿದ್ರು ಫಸ್ಟು. ನಾವು LCC ಆಡಬೇಕಾದ್ರೆ, ಒಂದು ಮ್ಯಾಚ್ ಆಡಬೇಕಾದ್ರೆ ಈ ಟೈಟ್ಲ್ ಹೇಳಿದ್ರು, ಮಾಸ್ಟರ್ ಟೈಟ್ಲ್ ಹೇಗಿದೆ ಅಂತ. ಕನಸೊಂದು ಶುರುವಾಗಿದೆ, ಸೂಪರ್ ಆಗಿದೆ. ಭಾಳ ಖುಷಿ ಆಯ್ತು ನನಗೆ. ಒಳ್ಳೆ ಟೈಟ್ಲು. ಅದು ಟೈಟ್ಲ್ ತಕ್ಕಂಗೆ ಕತೆ ಕೂಡ ಅದೇ ರೀತಿ ಇದೆ. ಕಥೆಯಲ್ಲಿ ಆ್ಯಕ್ಚುಲಿ ಅದು ಸ್ವಲ್ಪ ಸಸ್ಪೆನ್ಸ್ ಇದೆ. ಅದು ಕತೆ ಡೈರೆಕ್ಟ್ರೇ ಹೇಳ್ತಾರೆ ತಮಗೆ. ಬಟ್ ಕಥೆಯಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಂಬ ಇದೆ. ಈ ಒಂದು ಕನಸೊಂದು ಶುರುವಾಗಿದ್ದ ಚಿತ್ರದಲ್ಲಿ ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಯಿತು ನನಗೆ. ನಮ್ಮ ಹುಡುಗರು, ನಮ್ಮ ಲೆಜೆಂಡ್ರಿ ಸಿನಿಮಾ ಕ್ರಿಕೆಟ್ ಟೀಮ್ನ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನಿರ್ಮಾಪಕರು ಹಾಗೂ ನನ್ನ ಆತ್ಮೀಯರಾದಂಥ ಸಂತೋಷ್ ಬಿಲ್ಲವ, ನಾಯಕ ನಟನಾಗಿ ಸಾತ್ವಿಕ, ಅವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಅದೇ ರೀತಿ ಕ್ಯಾಮ್ರಾ ವರ್ಕು ಎಕ್ಸಲೆಂಟ್ ಆಗಿದೆ. ನಾನು ಈಗ ಸಾಂಗ್ಸ್ ನೋಡಿದ್ನಲ್ಲ, ಕ್ಯಾಮ್ರಾ ವರ್ಕು ಸೂಪರು. ಎಲ್ಲರೂ ನೋಡಿದ್ರಿ. ಈಗ ಲೋಕೇಂದ್ರ ಸೂರ್ಯ, ಸೊ ಅವರು ನಮ್ಮ LCC ಪ್ಲೇಯರೇ. ಎಲ್ಲ ಇಲ್ಲೇ ಕ್ರಿಕೆಟ್ ಪ್ಲೇಯರ್ಸೇ ಕಾಣ್ತವ್ರೆ. ಡಾರ್ಲಿಂಗ್ ಕೃಷ್ಣ ಆ್ಯಕ್ಟರ್ ಕಮ್ ಕ್ರಿಕೆಟ್ ಪ್ಲೇಯರ್. ಲೂಸ್ ಮಾದೇವಿ ಯೋಗಿ ಅವರು ಕೂಡ ಸೂಪರಾಗಿ ಆಡ್ತಾರೆ ಆಟ. ಒಂದ್ಸರಿ ನಂದು LCC ಆಡಬೇಕಾದ್ರೆ ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ. ಯಾಕೆ ಅಂದರೆ 6 ಬಾಲ್ ಕಳ್ದಾಕವ್ರೆ, ಸಿಕ್ಸರ್ಗಳು ಹೊಡೆದು. ಅಲ್ಲಿರೋದೇ 12 ಬಾಲ್ ತರಿಸಿದ್ವಿ, ಕಳಿಸ್ತಾನೆ ಅವರೇ ಸಿಕ್ಸರ್ಗಳು, ಬಾಲ್ಗಳೇ ಸಿಗ್ತಾ ಇಲ್ಲ. ನಾನು ಅಲ್ಲೂ ಅವ್ರ ಹತ್ರ ಹೋಗಿ ಹೇಳಿದೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಸೊ ನಗ್ತಾಯಿದ್ರು. ಸೊ ಆ ರೀತಿ ನಮ್ಮ ಡಾರ್ಲಿಂಗು ಸೂಪರಾಗಿ ಆಟ ಆಡ್ತಾರೆ. ಸೊ ಭಾಳ ಖುಷಿ ಆಗ್ತಾಯಿದೆ ಅವರು ಈ ಒಂದು ಚಿತ್ರದ ಒಂದು ಈ ಪ್ರೀ ರಿಲೀಸ್ ಈವೆಂಟ್ಗೆ ಬಂದಿರೋದು. ಕನಸೊಂದು ಶುರುವಾಗಿದೆ, ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ. ಮಂಜೇಶ್ ಭಾಗವತ್ ಡೈರೆಕ್ಷನ್. ಅವರ ಸಿನಿಮಾ ಫಸ್ಟ್ ಸಿನಿಮಾ ನಾನು ಸಹರ ನೋಡಿದಾಗಲೂ ಅವ್ರಿಗೆ ಹೇಳಿದ್ದೆ, ಈಸ್ ಎ ವೆರಿ ನೈಸ್ ಡೈರೆಕ್ಟರ್ ಆ್ಯಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್. ಈಗ ಚಿತ್ರರಂಗದಲ್ಲಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೊಸ ಚಿತ್ರಗಳನ್ನ ಕೊಡೋ ಒಂದು ಲಿಸ್ಟಲ್ಲಿ ನಮ್ಮ ಮಂಜೇಶ್ ಅವರು ನಿಲ್ತಾರೆ. ಭಾಳ ಖುಷಿ ಆಯಿತು. ನಾನು ಅವ್ರು ಆವತ್ತೇ ಹೇಳಿದೆ ಸಹರ ನೋಡಿದಾಗ, ಡೆಫಿನೆಟ್ಲಿ ಫ್ಯೂಚರಲ್ಲಿ ನೀವು ಒಳ್ಳೆ ಡೈರೆಕ್ಟರ್ ಆಗ್ತೀರಾ ಅಂತ. ಸೊ ಎಲ್ಲ ಟ್ಯಾಲೆಂಟ್ ಅವ್ರಿಗಿದೆ. ಸೊ ಅವರು ಈ ಚಿತ್ರದ ಸ್ಕ್ರಿಪ್ಟು ಸೂಪರಾಗಿ ಮಾಡಿದರು. ಅದೇ ರೀತಿ ಚಿತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಕನಸೊಂದು ಶುರುವಾಗಿದೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಒಂದು ಪ್ರೊಡಕ್ಷನಲ್ಲಿ. ಸಂತೋಷ್ಗೆ ಒಳ್ಳೆ ಹೆಸರು ಬರಬೇಕು ಸಿನಿಮಾಗೆ. ನಾನು ಏನೋ ಅಂದ್ಕೊಂಡೆ, ಸಂತೋಷನ ಭಾಳ ಮೆಚ್ಯೂರ್ಡಾಗಿ ಆ್ಯಕ್ಟ್ ಮಾಡಿದ್ದೀರ ಸಾಂಗ್ಸಲ್ಲೆಲ್ಲ. ಕೆಮಿಸ್ಟ್ರಿ ಸಖತ್ತಾಗಿದೆ. ಆಮೇಲೆ ಎಕ್ಸ್ಪ್ರೆಷನ್ಸ್ ಕೂಡ ತುಂಬ ಚೆನ್ನಾಗಿ. ವೆರಿ ಗುಡ್ ಸಂತೋಷ್. ವಾಟ್ ಈಸ್ ದಿಸ್? ಸೊ ಆಟದಲ್ಲೂ ಆಲ್ರೌಂಡರು, ಇಲ್ಲೂ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನು ಆ ಎಕ್ಸ್ಪ್ರೆಷನ್ ನೋಡಿದಾಗ ಮೆಚ್ಯೂರ್ಡ್ ಪಾತ್ರ ಮಾಡ್ತಾರಲ್ಲ, ಆ ರೀತಿ ಭಾಳ ಖುಷಿ ಆಯಿತು. ಸಂತೋಷ್ ಪಿಕ್ಚರಲ್ಲಿ ಒಳ್ಳೆ ನಟರಾಗ್ತೀರಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಆ ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಸಾಂಗ್ಸಲ್ಲಿ
ಆಮೇಲೆ ನಾನು ಜೊತೆಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಆ ಡೈಲಾಗ್ಸ್ ಹೇಳೋ ಶೈಲಿ ಇರ್ಬೋದು, ಆಮೇಲೆ ಆ ಒಂದು ಎಕ್ಸ್ಪ್ರೆಷನ್ಸ್ ಕೊಡೋ ಆ ಸ್ಟೈಲ್ ಇರ್ಬೋದು, ಭಾಳ ಖುಷಿ ಆಯ್ತು ನನಗೆ. ಸೂಪರ್ ಸಂತೋಷ್, ಒಂದು ಮೆಚ್ಯೂರ್ಡ್ ಆರ್ಟಿಸ್ಟ್ ಮಾಡೋ ರೀತಿ ಮಾಡಿದ್ರೆ ಭಾಳ ಖುಷಿ ಆಯಿತು. ಸೊ ಸಾತ್ವಿಕ್ ಅವರು ಕೂಡ ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಓವರ್ ಆಲ್ ಕನಸೊಂದು ಶುರುವಾಗಿದೆ, ಒಂದು ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಟೀಮ್ ಈಗ ಎಂಟ್ರಿ ಆಗ್ತಾ ಇದೆ. ಡೆಫಿನೆಟ್ಲಿ ಫ್ಯೂಚರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಲಕ್ಷ್ಮೀಕಾಂತ್ ರೆಡ್ಡಿಯಿಂದ ಬರುತ್ತೆ. ಅದೇ ರೀತಿ ಮಂಜೇಶ್ ಅವರಿಂದನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ನಮ್ಮ ಸಂತೋಷ್ ಅವರು ಕೂಡ ಇನ್ನೂ ಹೆಚ್ಚಿನ ರೀತಿ ಸಿನಿಮಾಗಳ ಅವಕಾಶಗಳು ಅವ್ರು ಸಿಗಲಿ. ಈ ಕನಸೊಂದು ಶುರುವಾಗಿದೆ ಇದೇ ಮಾರ್ಚ್ 7ರಂದು ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಒಂದು ಸಿನಿಮಾಗೆ ಬೆಂಬಲಿಸಿ, ಈ ಒಂದು ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ತೆ. ಹಾಗೆ ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್, ಲೂಸ್ ಮಾದ ಯೋಗಿ ಸರ್, ತೆಲಾಳ್ ಮಂಜು ಸರ್, ಎಲ್ಲ ಕಡೆಯೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕನಸೊಂದು ಶುರುವಾಗಿದೆ. ಸೊ ಎಲ್ಲರೂ ಲೂಸ್ ಮಾದ ಯೋಗಿ ಹೇಳಿದಾಗ ಎಲ್ಲರಿಗೂ ಕನಸಿರುತ್ತೆ. ನಮಗೊಂದು ಪುಟ್ಟ ಕನಸು, ಸಿನಿಮಾದ ಕನಸು, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಸಿನಿಮಾ ಮಾಡಿದ್ದೀವಿ. ಲಕ್ಷ್ಮೀಕಾಂತ್ ರೆಡ್ಡಿ ಒಂದು ಚಾನ್ಸ್ ಕೊಟ್ಟರು. ಕ್ರಿಕೆಟಲ್ಲೇ ಶುರುವಾಗಿದ್ದಿದ್ದು ಎಲ್ಲರೂ ಹೇಳಿದರು. ಸೊ ಲಕ್ಷ್ಮೀಕಾಂತ್ ಹೇಳಿದಾಗ, ಲಕ್ಷ್ಮಿ ಮಾಡು, ಪರವಾಗಿಲ್ಲ ಮಾಡೋಣ. ಬಜೆಟ್ ಏನು ನಮಗೆ ಡೈರೆಕ್ಟ್ರು ಫಸ್ಟು ಒಂದು ಬಜೆಟ್ ಹೇಳಿದರು, ಅದರಲ್ಲಿ ಒಂದು 30% ಕಮ್ಮಿನೇ ಮಾಡಿದರು ಸಿನಿಮಾನ. ಥ್ಯಾಂಕ್ ಯು ಡೈರೆಕ್ಟ್ರೇ, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು, ಹಾಗೆ ಬಜೆಟ್ ಕಮ್ಮಿ ಮಾಡಿದ್ದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸೂರಜ್ ಜೋಯಿಸಿ ಅವರು ಮ್ಯೂಸಿಕ್ ಮಾಡಿದರು. 3 ಸಾಂಗ್ ಅದ್ಭುತವಾಗಿ ಬಂದಿದೆ. ಎಲ್ಲ ಕಡೆನೂ ಇವಾಗ ಸಾಂಗ್ ಸ್ವಲ್ಪ ಟ್ರೆಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೇನು ಹೇಳಿ, 7th ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಣ್ಣ ಕನಸು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಒಬ್ಬ ನಿರೂಪಕನಾಗಿ ತಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಬ್ಬರು ನಿರೂಪಕರು ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಒಬ್ಬ ಹೀರೋ ಆಗಿ ಎಮರ್ಜ್ ಆಗ್ತಾ ಇರ, ಬಹಳಷ್ಟು ಪಾತ್ರಗಳು ಮಾಡ್ಕೊಂಡು ಬಂದಿರೋ ಸುಮಾರು ಸಿನಿಮಾದಲ್ಲಿ. ಈ ಮೂಮೆಂಟ್ ತಮ್ಮ ಫೀಲಿಂಗ್ ಹೇಗಿದೆ ಸರ್, ಹೀರೋ ಆಗಿ ಎಮರ್ಜ್ ಆಗ್ತಾ ಇರೋವಂಥದ್ದು? ಸರ್, ಲೆಜೆಂಡ್ ಎಲ್ಲ ಕೂತಿದ್ದಾರೆ, ಅವರಿದ್ರೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ನಿಜವಾಗ್ಲೂ. ಯಾಕಂದರೆ ಸಿನಿಮಾ ಸಣ್ಣ ಸಿನಿಮಾ ಮಾಡಿದರೂ ಸಹ ನೋಡ್ಕೊಂಡು ಬಂದಿದ್ದೀವಿ. 15-20 ವರ್ಷದಿಂದ ಸಿನಿಮಾ ಲೈನಲ್ಲಿ ಇದೆ. ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ಮುದ್ದು ಮನಸ್ಸಿ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ. ಆದರೂ ಹೀರೋ ಆಗೋಕ್ಕೆ ಆಗಿಲ್ಲ, ಇವಾಗ ಆಗಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ತುಂಬ ಭರವಸೆನ ಮೂಡಿಸ್ತಾ ಇದ್ದ ಟ್ರೈಲರ್ ನೋಡಿದ್ರೆ. ಆಲ್ ದ ಬೆಸ್ಟ್, ಶುಭವಾಗಲಿ ನಿಮಗೆ. ಚಿತ್ರ ಒಳ್ಳೆ ಹೆಸರು ಗಳಿಸಲಿ, ಒಳ್ಳೆ ಕಲೆಕ್ಷನ್ ಕೂಡ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ವೆರಿ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋವಂಥ ಎಲ್ಲ ಲೆಜೆಂಡ್ ಆ್ಯಕ್ಟರ್ಸ್ಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಒಂದು ದೊಡ್ಡ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡೋಕ್ಕೆ. ಆ್ಯಂಡ್ ನನಗೆ ಈ ಥರ ಒಂದು ಅವಕಾಶ ಕೊಟ್ಟಿರುವಂಥ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನಗೆ ಎಲ್ಲೂ ಕೂಡ ಈ ಮೂವಿಲಿ ಮಾಡಿದಾಗ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಆ ಫೀಲೇ ಬರಲಿಲ್ಲ. ಯಾಕಂದರೆ ಸೆಟ್ಟಲ್ಲಿ ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು ಆ್ಯಂಡ್ ಇನ್ನೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ನ್ಯೂ ಕಮರ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಮಾರ್ಚ್ 7th ಮೂವಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಬಂದು ಖುಷಿಯಿಂದ ನೋಡಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವ ನಮ್ಮ ಎಲ್ಲ ಕೊಲೀಗ್ಸ್ಗಳಿಗೆ, ಡಾರ್ಲಿಂಗ್ ಕೃಷ್ಣ ಅವ್ರಿಗೆ, ಲೂಸ್ ಮಾತಾ ಸರ್ಗೆ, ಮತ್ತು ಒಂದು ಮೇಯ್ನ್ ಪಿಲ್ಲರ್ ನಮ್ಮ LCC ಪಿಲ್ಲರ್ ನಮ್ಮ ಡಾಕ್ಟರ್ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತೀವಿ. ಸೊ ಇದು ನಮ್ಮದು 2ನೇ ಸಿನಿಮಾ, ಕನಸೊಂದು ಶುರುವಾಗಿದೆ ಅಂತ. ಎಸ್ ಸರ್, ನಿಮ್ಮ ಸಿನಿಮಾ ಹೇಗಾಯಿತು, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಆಗಲೇ ಹೇಳಿದ್ರು, ಅದ್ರ ಬಗ್ಗೆ ಹೇಳಿದ್ದಾರೆ. ಜರ್ನಿ ಹೇಗಿತ್ತು ನಿಮ್ಮ ಸಿನಿಮಾ ಜರ್ನಿ? ಸಿನಿಮಾ ಜರ್ನಿ ಅಂದರೆ ಒಂದು ಚಿಕ್ಕ ಕಥೆಯಿಂದ ಸ್ಟಾರ್ಟ್ ಆಯಿತು. ಒಂದು ಸ್ಮಾಲ್ ಬಜೆಟಲ್ಲಿ ಮಾಡೋಣ ಅಂತ. ಅದಾದಮೇಲಿಂದ ಬಜೆಟ್ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ನಮ್ಮ ಇವ್ರು ಹೇಳಿದ್ರು ಏನೋ 30% ಎಲ್ಲ ಉಳಿಸಿದ್ದೀವಿ ಅಂತ. ಏನೋ ಮೇ ಬಿ ಸ್ವಲ್ಪ ಹಾಕಿರೋ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅನ್ಕೊತೀವಿ. ಅದಕ್ಕೆಲ್ಲ ನಾವು ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಕೊಡಬೇಕು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಈಗ 2ನೇ ಸಿನಿಮಾ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಕೇಳಿದಂಗೆ ಎಷ್ಟು ಬೇಕೋ ಅಷ್ಟೊತ್ತು ವರ್ಕ್ ಮಾಡಿ ಬೈಕೊಂಡು ಪರವಾಗಿಲ್ಲ ಅಂದ್ಕೊಂಡು ಮಾಡಿದ್ದಾರೆ. ಮತ್ತು ನಮ್ಮ ಸಂತೋಷ್ ಬಿಲ್ವಾ ಸರ್ಗೆ, ಅವರು ಸಿನಿಮಾ ಮಾಡೋ ಉದ್ದೇಶ ಏನಂತಂದರೆ, ಅವಾಗಿಂದನೂ ಅವ್ರಿಗೊಂದು ಆಸೆ ಇತ್ತು, ನಾನು ಅವರೊಬ್ಬರು ಲೀಡ್ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಅದಾದಮೇಲಿಂದ ಹಿಂಗೆ ಒಂದು ಕತೆ ಸ್ಟಾರ್ಟ್ ಆಯಿತು. ಅದು ಆವಾಗ ಹೇಳಿದಾಗಿಂದ ಸೊ ಸಂತೋಷ್ ಸರ್ನೇ ನಾವು ಅವ್ರನ್ನ ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಅದಾದಮೇಲೆ ನಮ್ಮ ಸಾತ್ವಿಕ್ ಅವರು ಬಂದರು. ಅದಾದಮೇಲೆ ಸೊ ಹಂಗೆ ಸಿನಿಮಾ ಸ್ಟಾರ್ಟ್ ಆಯಿತು ನನಗೆ. ಮತ್ತು ಇನ್ನೊಂದು ಏನಂದರೆ, ಮೇಯ್ನು ನಮ್ಮ ಸಿನಿಮಾಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಶ್ರೀನಿವಾಸ್ ಅವರು ಯಾವಾಗಲೂ ನೆನೆಸ್ಕೋಬೇಕು.
ಅದಾದಮೇಲಿಂದ ಇನ್ನೊಂದು ಏನಂತಂದರೆ ಫಸ್ಟು ಈ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಕನಸೊಂದು ಶುರುವಾಗಿದೆ ಅಂದ ತಕ್ಷಣ ಫಸ್ಟು ನಮಗೆ ಬರೋದು ಏನಾದ್ರು ನಿಮ್ಗೆ ಅಭಿಪ್ರಾಯ ಇದೆ ಕನಸೊಂದು ಅಂದ ತಕ್ಷಣ ಬರೋದು ಯಾರು? ಕನಸೊಂದು ಶುರುವಾಗಿದೆ ಅಂತ ಟೈಟಲ್ ಬಂದರೆ ಅದು ಬಂದರೆ ಯಾವ್ದು ಯಾರು ಅಂದರೆ ಯಾವ ಆ್ಯಕ್ಟ್ರ್ ಬರ್ಬೋದು ಅಂತ? ಹಾಂ, ಕನಸುಗಾರ ರವಿಚಂದ್ರನ್ ಅವರ. ಹೌದು, ಮೇ ಬಿ ಅದು ಆ್ಯಕ್ಚುಲಾಗಿ ನಮ್ಮದು ಏನು ಸ್ಟಾರ್ಟ್ ಆಗಿದೆ ಇದು ಈ ಶೀರ್ಷಿಕೆ ಹೆಂಗೆ ಬಂತು ಅಂದರೆ ಅಪ್ಪು ಸರ್ದು, ನಾನು ಅಪ್ಪು ಸರ್ಗೆ ದೊಡ್ಡ ಫ್ಯಾನು. ಅವ್ರ ಜೊತೆ ನಮಗೆ ಸಿನಿಮಾ ಮಾಡೋಷ್ಟೆಲ್ಲ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ಅವ್ರದ್ದು ಸಾಂಗಲ್ಲಿ ಆ ಲೈನ್ ಬಂದಿದೆ, ಕನಸೊಂದು ಶುರುವಾಗಿದೆ ಅಂತ ಅಂದ್ಬಿಟ್ಟು. ಸೊ ಆ ಸಾಂಗ್ನ ಲೈನ್ ಹಿಡ್ಕೊಂಡು ಟೈಟಲ್ ಮಾಡಿರೋದು. ಇದು ಮೇಯ್ನು ನಮ್ಮ ಸಂತೂರು ನಾವು ಒಂದು ಟೈಟಲ್ ಇದು ಮಾಡೋದಕ್ಕೆ ಹೆಚ್ಚು ಕಮ್ಮಿ ಒಂದು 200 ತನಕನೂ ಹೋಯ್ತು, ಕಾಕಾಯಿಂದ ಬರಕ್ಕೆ ಕನಸೊಂದು ಅಂತ ಮಾಡೋದಕ್ಕೆ. ಸೊ ಅದಾದಮೇಲೆ ಕನಸೊಂದು ಶುರುವಾಗಿದೆ ಅಂತ ಈ ಟೈಟಲ್ ಬಂತು. ಥ್ಯಾಂಕ್ ಯು ಸರ್. ಸರ್, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಮತ್ತು ಒಂದು ರಿಯಲ್ ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಇಟ್ಕೊಂಡೇ ಸಿನಿಮಾ ಮಾಡಿದ್ರು, ಅಂದರೆ ಅದು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿದ್ರು. ಸರ್, ಅದು ಪಿಕ್ಚರ್ ನೋಡಬೇಕು. ಡ್ಯುಯಲ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಸರ್, ಈಗ ಎಷ್ಟೊಂದು ಜನಕ್ಕೆ ಗೊತ್ತು ಡ್ರೀಮ್ ಕ್ಯಾಚರ್ ಅಂತ ಗೊತ್ತಾ ನಿಮ್ಗೆ ಯಾರಿಗಾರು? ಸೊ ತುಂಬ ಹೆಣ್ಮಕ್ಳುಗಳದ್ದು ಅದು ನಡೆಯುತ್ತೆ. ಸೊ ನಮ್ಮದು ಫಸ್ಟ್ ಸಿನಿಮಾ ಸಹಾರ ಅಂತ ಮಾಡಿದಾಗ ಅದು ಏನಂತಂದರೆ ಒಂದು ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಏನಂತಂದರೆ ಹೊಸ್ದಾಗಿ ಅಂದರೆ ಎಲ್ಲರೂ ಹೇಳ್ತಾರೆ ಹೊಸ್ದಾಗಿ ಮಾಡಬೇಕು ಅಂತ. ಸೊ ಕಾನ್ಸೆಪ್ಟ್ಗಳು ಹೊಸ್ದಾಗಿರಬೇಕು ಅಂತ ನನಗೆ ತುಂಬ ಇದೆ. ಸೊ ಒಂದು ಫಸ್ಟ್ ಅಂದರೆ ನಿಮಗೆ ಸಹಾರ ಅಂತ ಬಂದರೆ ಫಸ್ಟ್ ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್ ಸಿನಿಮಾ ಅಂತ ಮಾಡಿದ್ದು ಅದನ್ನು ನಾನು ಡೈರೆಕ್ಟ್ ಮಾಡಿದ್ದು. ಅದಾದಮೇಲೆ ಇಲ್ಲಿ ಬಂದರೆ ಇವಾಗ ನಿಮ್ಮದು ಡ್ರೀಮ್ ಕ್ಯಾಚರ್ ಅಂತ, ಇದು ಯಾವುದು ನಮ್ಮ ಇದುವರೆಗೆ ಇಂಡಸ್ಟ್ರಿಲಿ ಯಾರು ಆ ಡ್ರೀಮ್ ಕ್ಯಾಚರ್ ಬಗ್ಗೆ ಅದ್ರ ಮೇಲೆ ಒಂದು ಬೇಸ್ ಮೇಲೆ ಇಟ್ಕೊಂಡು ಯಾರು ಸಿನಿಮಾ ಮಾಡಿರಲಿಲ್ಲ ಅಂತ ಅನ್ಕೊತೀನಿ. ಸೊ ಇದು ನಮ್ಮದು ಈ ಸಿನಿಮಾ ಫಸ್ಟ್ ಆಗ್ಬೋದು ಡ್ರೀಮ್ ಕ್ಯಾಚರ್ ಬಗ್ಗೆ. ಸರ್, ಅದೇ ಕನಸು ಅಂತ ಎಲ್ಲರೂ ಪ್ರತಿಯೊಬ್ರಿಗೂ ನಮ್ಮ ಲೂಸ್ ಮಾದ ಸರ್ ಹೇಳ್ದಂಗೆ ಪ್ರತಿಯೊಬ್ರಿಗೂ ಸ್ಟಾರ್ಟ್ ಆಗೋದೇ ಕನಸು. ಇವಾಗ ಇವ್ರಿಗೂ ನಮ್ಮ ಡಾರ್ಲಿಂಗ್ ಅವ್ರಿಗೂ ಇತ್ತು ಏನಂತ ಅಂದರೆ 100 ಹೊಡಿಬೇಕು ಅಂತ ಕನಸಿತ್ತು ಅವ್ರಿಗೆ. ಸೊ ಮೊನ್ನೆ ಈಡೇರಿಸ್ಕೊಂಡ್ರು. ಸೊ ಎಲ್ಲರಿಗೂ ಸ್ಟಾರ್ಟ್ ಆಗೋದೇ ಕನಸು. ಸೊ ಕನಸಿಂದನೇ ಈ ಕನಸು ಯಾರ್ದು ಸಿನಿಮಾದಲ್ಲಿ ಇದು ಫೀಮೇಲ್ ಲೀಡ್ ಕನಸ ಅಥವಾ ಮೇಲ್ ಲೀಡ್ ಕನಸ ಅಥವಾ ಡೈರೆಕ್ಟರ್ ಕನಸ, ಅದು ಸಿನಿಮಾ ಬಂದಮೇಲೆ ನೋಡಬೇಕು. ಸೊ ಎಲ್ಲ ಯುವಕರ ಕನಸು ನನ್ಸಾಗೋ ಕಾಲ ಮಾರ್ಚ್ 7 ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತು ಮಾರ್ಚ್ 7 ದಯವಿಟ್ಟು ನಮ್ಮ ಮೀಡಿಯಾದವ್ರಿಗೆ ದಯವಿಟ್ಟು ಒಂದು ರಿಕ್ವೆಸ್ಟ್, ಸ್ವಲ್ಪ ನಮ್ಮ ಚಿಕ್ಕ ಸಿನಿಮಾದು ಸ್ವಲ್ಪ ಪ್ರಮೋಟ್ ಸ್ವಲ್ಪ ಚೆನ್ನಾಗಿ ಮಾಡಿ. ಇವನ್ ನಮ್ಮ ಸಹಾರಾಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟಿಂದನೇ ಸಹಾರ ಸ್ವಲ್ಪ ರೀಚ್ ಆಯಿತು, ಒಂದಿಷ್ಟು ಜನಕ್ಕೆ ಸಹಾರ ಅಂತ ಬಂದಿದೆ ಅಂತ ಗೊತ್ತಾಯಿತು. ಸೊ ಅಲ್ಟಿಮೇಟ್ ಅದು ನಿಮ್ಮ ಕೈಲಿದೆ, ದಯವಿಟ್ಟು ಇದನ್ನು ಸ್ವಲ್ಪ ರೀಚ್ ಮಾಡಿಸಿ ಅಂತ ಇಲ್ಲಿ ಕೇಳ್ಕೊತೀವಿ. ದಯವಿಟ್ಟು ಮಧ್ಯದಲ್ಲಿ ಎಂಟ್ರಿ ಆಗೋದಕ್ಕೆ ಬೇಜಾರು ಮಾಡ್ಕೊಂಡು ಹೇಳಿ ಮತ್ತೆ. ಚಿಕ್ಕ ಸಿನಿಮಾ ಅಂತ ಯಾರು ಹೇಳ್ಬೇಡಿ. ಸಾತ್ವಿಕರು ಹೇಳಿದಾಗಲೂ ನನಗೆ ಒಂಥರ ಅನ್ನಿಸ್ತು. ಯಾವ ಸಿನಿಮಾ ಹಿಟ್ಟಾಗುತ್ತೋ ಅದು ದೊಡ್ಡ ಸಿನಿಮಾ. ಯಾವುದೇ ಪ್ರಪಂಚದಲ್ಲಿ ಚಿಕ್ಕ ಸಿನಿಮಾ ಅನ್ನೋದು ಯಾವುದೂ ಇಲ್ಲ. ಸಿನಿಮಾ ಹಿಟ್ಟಾದರೆ ಅದು ದೊಡ್ಡ ಸಿನಿಮಾ ಅಷ್ಟೇ, ಅದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇವಾಗ ಮಾಸ್ಟರ್ ಹೇಳ್ದಂಗೆ ಈ ಚಿಕ್ಕದು ದೊಡ್ಡದಾಗಲಿ ಅಂತ ಅದೊಂದು ಕನಸು ಇಲ್ಲಿಂದನೇ ಮಾಸ್ಟರ್ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾವುದು ಚಿಕ್ಕದು ಅಂತ ಇಲ್ಲ. ಸೊ ಜನ ಆಶೀರ್ವಾದ ಮಾಡಿದ್ರೆ ಎಲ್ಲ ದೊಡ್ಡ ಸಿನಿಮಾ ಸರ್. ಥ್ಯಾಂಕ್ ಯು ಮಂಜೇಶ್ ಸರ್, ಧನ್ಯವಾದಗಳು. ಧನ್ಯವಾದ. ಮತ್ತೆ ನಮ್ಮ ಫ್ರೆಂಡ್ KV ಪವನ್ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವ್ನು ಕ್ರಿಕೆಟರ್, ರಂಜಿ ಪ್ಲೇಯರ್. ಸೊ ಯಾವಾಗಲೂ ಅವ್ರನ್ನ ಬೆಲ್ಮೇಲೆ ಅಂದರೆ ಬ್ಯಾಕ್ ಸಪೋರ್ಟ್ ಆಗಿರ್ತಾನೆ. ಸೊ ಅವ್ನಿಗೆ ಇಲ್ಲಿದ್ದಾನೆ ಥ್ಯಾಂಕ್ ಯು ಹೇಳ್ತೀನಿ. ಕೃಷ್ಣಮೂರ್ತಿ ಸರ್, ಮೇಕಪ್ ಕೃಷ್ಣಮೂರ್ತಿ ಸರ್, ದಯವಿಟ್ಟು ಬರ್ಬೇಕು ಸರ್.